ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೆಲ್ಲೋ ಪಂದ್ಯವನ್ನ ಸೋತ ಆರ್ಸಿಬಿ ತಂಡ ಕೊನೆಯ ಓವರ್ನಲ್ಲಿ ಬದಲಾಯಿತು ಪಂದ್ಯದ ಫಲಿತಾಂಶ. ಆರ್ಸಿಬಿ ತಂಡ 99% ಗೆಲ್ಲೋ ಪಂದ್ಯವನ್ನ ಕೊನೆ ಓವರಲ್ಲಿ ಕೈ ಚೆಲ್ಲಿಕೊಂಡಿತು. ತಂಡದ ಸೋಲಿನ ನಂತರ ಆರ್ಸಿಬಿ ನಾಯಕ ಈ ರೀತಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 175 ರನ್ ಕಲೆ ಹಾಕಿತು. ತಂಡದ ಪರ ಫಿಲಿಪ್ ಸಾಲ್ಟ್ 63 ರನ್ ಸಿಡಿಸಿದರು. ಇದರಲ್ಲಿ 4 ಬೌಂಡರಿ ಹಾಗೂ 3 ಸಿಕ್ಸ್ ಕೂಡ ಬಂದಿದೆ. ಟಿಮ್ ಡೇವಿಡ್ 26 ರನ್ ಕಲೆ ಹಾಕಿದರು. ಇದರಲ್ಲಿ 3 ಬೌಂಡರಿ ಹಾಗೂ 1 ಸಿಕ್ಸ್ ಕೂಡ ಬಂದಿದೆ. ನಂತರ ಬಂದಂತಹ ಯಾವೊಬ್ಬ ಆಟಗಾರರು 20ರ ಗಡಿ ದಾಟಲಿಲ್ಲ. ಇತ್ತ ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಲುಂಗಿ ನಿಗಡಿ ತಲಾ 2 ವಿಕೆಟ್ ಕಿತ್ತು ಮಿಂಚಿದರು. ಡೆಲ್ಲಿ ಕ್ಯಾಪಿಟಲ್ ತಂಡಕ್ಕೆ 176 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ಈ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ ತಂಡ 19.5 ಓವರ್ಗಳಲ್ಲಿ 179 ರನ್ ಸಿಡಿಸಿ ಜಯಗಳಿಸಿತು. ತಂಡದ ಪರ ಟ್ರಿಸ್ಟನ್ ಸ್ಟಬ್ಸ್ 60 ರನ್ ಸಿಡಿಸಿದರು. ಇದರಲ್ಲಿ 4 ಬೌಂಡರಿ ಹಾಗೂ 1 ಸಿಕ್ಸ್ ಕೂಡ ಬಂದಿದೆ. ಕೆಎಲ್ ರಾಹುಲ್ 57 ರನ್ ಸಿಡಿಸಿದರು. ಇದರಲ್ಲಿ 6 ಬೌಂಡರಿ ಹಾಗೂ 2 ಸಿಕ್ಸ್ ಕೂಡ ಬಂದಿದೆ. ಇತ್ತ ಭುವನೇಶ್ವರ್ ಕುಮಾರ್ 3 ವಿಕೆಟ್ ಕಿತ್ತು ಮಿಂಚಿದರು. ಕೊನೆಯದಾಗಿ ಡೆಲ್ಲಿ ಕ್ಯಾಪಿಟಲ್ ತಂಡ 6 ವಿಕೆಟ್ಗಳಿಂದ ಜಯಗಳಿಸಿತು. ಪಂದ್ಯ ಸೋತ ಬಳಿಕ ಮಾತನಾಡಿದ ಆರ್ಸಿಬಿ ತಂಡದ ನಾಯಕ ರಜತ್ ಪತಿದಾರ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತಿನ ಪಂದ್ಯವನ್ನು ಸೋತಿದ್ದು ನಮಗೆ ತುಂಬಾ ಬೇಜಾರಾಗ್ತಿದೆ. ಈ ಪಂದ್ಯದಲ್ಲಿ ನಮ್ಮ ಬ್ಯಾಟರ್ಗಳು ಬೇಗನೆ ವಿಕೆಟ್ ಕಳೆದುಕೊಂಡರು. ಇನ್ನು 30 ರಿಂದ 40 ರನ್ ಹೊಡಿಬೋದಿತ್ತು, ಆದ್ರೆ ರನ್ ಬರಲಿಲ್ಲ. ಡೆಲ್ಲಿ ಅವರ ಬೌಲಿಂಗ್ ದಾಳಿಗೆ ನಮ್ಮ ಬ್ಯಾಟರ್ಗಳು ಬೇಗನೆ ಔಟ್ ಆದರು. ಇನ್ನು ನಮ್ಮ ಬೌಲಿಂಗ್ ವಿಭಾಗದಲ್ಲಿ ಅದ್ಭುತ ಪ್ರದರ್ಶನ ಬಂದಿತು. ಆದರೆ ಕೊನೆ ಓವರಲ್ಲಿ ನಮ್ಮ ಗೆಲುವನ್ನು ಡೆಲ್ಲಿ ಕಸಿದುಕೊಂಡಿತು ಎಂದು ಹೇಳಿದ್ದಾರೆ. ಇನ್ನು ಆರ್ಸಿಬಿ ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜಿತೇಶ್ ಶರ್ಮಾ ಅವರ ಬ್ಯಾಟಿಂಗ್ಗೆ. ಹೌದು, ಆಡಿದ 20 ಬಾಲ್ಗಳಲ್ಲಿ 14 ರನ್ ಮಾತ್ರ ಕಲೆ ಹಾಕಿದ್ದಾರೆ ಜಿತೇಶ್ ಶರ್ಮಾ ಅವರು. ಬರೇ 1 ಬೌಂಡರಿ ಅಷ್ಟೇ ಬಂದಿದೆ ಅವರ ಬ್ಯಾಟಿಂದ. ನಿಧಾನಗತಿ ಆಟ ಆಡಿದರು, ಇನ್ನೂ ರನ್ ಹೊಡಿಬೋದಿತ್ತು ಅಂತ ಆರ್ಸಿಬಿ ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ತರ ಪ್ರತಿಯೊಂದು ಐಪಿಎಲ್ ಅಪ್ಡೇಟ್ಸ್ ನ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.